ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ. ಆತ್ಮೀಯರೇ, ಧರ್ಮಸ್ಥಳದ ಘಟನೆ, ಅಲ್ಲಿಯ ದುರಂತ, ಅಲ್ಲಿಯ ನಡೆದಂಥ ಅನಾಹುತಗಳ ಬಗ್ಗೆ ಈಗಾಗಲೇ SIT ಟೀಮ್ ಬಂದದಂತೇಳಿ ಬಂದಿದ್ದಾರೆ ಅಂತೇಳಿ. ಮಂಗಳೂರಿಗೆ ಬಂದಿದ್ದಾರೆ ಅಂದರೆ ದಕ್ಷಿಣ ಕನ್ನಡಕ್ಕೆ ಬಂದಿದ್ದಾರೆ ಅಂದರೆ ಮಂಗಳೂರಿನಿಂದ ಅಲ್ಲಿ ಎನ್ಕ್ವೈರಿ ಮಾಡಿಕೊಂಡು ತಮಗೆ ಬೇಕಾದಂಥ ಮಾಹಿತಿಗಳನ್ನೆಲ್ಲ ಕಲೆ ಹಾಕ್ಕೊಂಡು SIT ಟೀಮ್ ವಿಶೇಷವಾಗಿ ಜಿತೇಂದ್ರ ದಯಾಳ್ ಮತ್ತು ಅನುಚ್ಛೇದ್ ಅವರ ನೇತೃತ್ವದಲ್ಲಿ ಈಗ ಸ್ಟಾರ್ಟ್ ಆಗ್ತಾಯಿದೆ, ಆಗಿದೆ ಅಂತಲೂ ಸುದ್ದಿಗಳಿದ್ದಾವೆ. ಅಲ್ಲಿಯ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅಲ್ಲಿ ಹಿಂದೆ ಇಲ್ಲಿವರೆಗೆ ಆದಂಥ ಘಟನೆಗಳ ಏನೇನು ಫೈಲ್ ಅದ ಫೈಲ್ ತೆಗೆದುಕೊಂಡಿದ್ದಾರೆ, ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಪ್ರತಿಯೊಬ್ಬನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅನ್ನೋಂಥ. ನಿಜವಾಗಿ ಇದೊಂದು ಸೂಕ್ಷ್ಮವಾದ ಅತ್ಯಂತ ಕಠಿಣವಾದಂಥ ಪರೀಕ್ಷೆ SITಗೆ. ಇದು ನಿಜವಾಗಿ ಮತ್ತೊಬ್ಬರಿಗೆಲ್ಲ. ಯಾಕಂದರೆ ಇದರಿಂದ ಇದ್ದಂಥ ಶಕ್ತಿ ಯಾವುದು, ಏನು, ಎಂತು, ಇಷ್ಟು ದಿನ ಯಾಕೆ ಮುಂದೆ ಬಂತು ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟ್. ಆದರೂ ಮಾತಾಡ್ತಾ ಇಲ್ಲ. ಅದು ಅಷ್ಟರ ಮಟ್ಟಿಗೆ ಅಲ್ಲಿ ಭಯದ ವಾತಾವರಣ ಈವನ್ ಪೊಲೀಸರಲ್ಲೂ ಅದ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಪೊಲೀಸರು ಸಹಿತ ಆಲ್ರೆಡಿ ಅಲ್ಲೇನು ನಡೀತಾ ಇದೆ ಅಲ್ಲಿ ಒಳಗಿನ ಇನ್ನರ್ ಏನಪ್ಪ ಸೆಕ್ಯೂರಿಟಿ ವಿಷಯಗಳನ್ನು ಹೊರ ಹಾಕ್ತಾ ಇಲ್ಲ ಅನ್ನೋದು ಅಷ್ಟ ಮುಖ್ಯದ, ಮತ್ತು ಹೊರ ಹಾಕುವುದಿಲ್ಲ ಅನ್ನೋದು ಅಷ್ಟ ಮುಖ್ಯದ. ಯಾಕಂದ್ರೆ ಈ ತನಗೆ ಯಾವ ಕಡೆ ಹೋಗ್ತಾ ಇದೆ, ಏನು ಮಾಡ್ತಾ ಇದೆ ಅನ್ನೋದು ಸ್ವಲ್ಪ ಗೊತ್ತಾದರೂ ಎದುರಾಳಿ ಭಾಳ ಬಲಿಷ್ಠ ಇರೋದ್ರಿಂದಾಗಿ ಸಹಜವಾಗಿ ಪ್ರೆಷರ್ಗಳು, ಹೊರಗಿನ ಪ್ರೆಷರ್ಗಳು ಬರೋ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂತರದ ಮಾತು ಹೊರಗೆ ಹೋಗೋದನ್ನು ನೋಡ್ಕೊಳ್ಬೇಕಾದ್ದು ಸಹಿತ ಅಷ್ಟ ಮುಖ್ಯದ.